ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವೆ ಅವರು ಕೂಡ ಮಾತನಾಡಿದ್ದಾರೆ. ಕಾಂಗ್ರೆಸ್ಗೆ ವಿನಾಶಕಾಲೆ ವಿಪರೀತ ಬುದ್ಧಿ. ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ ಗೈನ್ ಕಾಂಗ್ರೆಸ್ ವಿರುದ್ಧ. ಯಾಕೆ ಹಿಂದುತ್ವ ಬಿಟ್ಟು ಸಂಘ ಪರಿವಾರ ಇಲ್ಲ, ಸಂಘ ಪರಿವಾರ ಹಿಂದುತ್ವ ಒಂದೇ ನಾಣ್ಯದ ಎರಡು ಮುಖ. ನಮ್ಮ ದೇಶ ಉಳಿಬೇಕು ಅಂತಂದರೆ ಹಿಂದುತ್ವ ಅಂತಕ್ಕಂಥದ್ದು ಬೇಕು. ಹಿಂದುತ್ವವನ್ನು ಗಟ್ಟಿ ಮಾಡೋದೇ ನಮ್ಮ RSSನ ಕೆಲಸ. ಹೀಗಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ಮಾಡಿದ್ದಾರೆ. ನಿಜ, ಅದಕ್ಕೆ ಪ್ರಿಯಾಂಕ ಖರ್ಗೆ ಅವರೆಲ್ಲರೂ ಕೂಡ RSS ವಿರುದ್ಧ ಮಾತನಾಡ್ತಿರೋದು. ಧರ್ಮದ ಆಧಾರದಲ್ಲಿ ಇವರು ವಿಭಾಗ ಮಾಡ್ತಿದ್ದಾರೆ, ಒಡಿತಾ ಇದ್ದಾರೆ ಸಮಾಜವನ್ನು ಅನ್ನೋದೇ ಅವರ ಆರೋಪ. ಅದನ್ನೇ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ. ಯಾರಿಗೆ ಭಯ ಇದೆ, ಯಾರಿಗೆ ಅಧಿಕಾರ ಕಳ್ಕೊಳ್ಳುವಂತ ಭಯ ಇದೆ, ಅವರು ಇಂಥ ಹೀನ ಕೆಲಸವನ್ನ ಹೇಯ ಕೆಲಸಗಳನ್ನ ಮಾಡ್ತಾರೆ. ರಾಷ್ಟ್ರೀಯ ಕಾಂಗ್ರೆಸ್ 1948ರಲ್ಲಿ ವಿಚಾರಧಾರೆಯನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಿಷೇಧ ಮಾಡ್ತು. ಏನಾಯ್ತು? ಸಂಘ ಮತ್ತಷ್ಟು ಬೆಳೀತು. 1975ರಲ್ಲಿ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಸಂಘದ ಎಲ್ಲ ಬಂಧುಗಳನ್ನ ಬಂಧನ ಮಾಡಿದ್ರು. ಏನಾಯ್ತು? ಸಂಘ ಮತ್ತಷ್ಟು ಬೆಳೀತು. ಸಂಘ ಮಾತ್ರ ಅಲ್ಲ, ಸಂಘದ ವಿವಿಧ ಚಟುವಟಿಕೆಗಳು ಕೂಡ ಬೆಳೆದವು. ಅದಕ್ಕಾಗಿ ಸಂಘವನ್ನು ಯಾರು ನಿಷೇಧ ಮಾಡಬೇಕು, ಸಂಘವನ್ನು ಯಾರು ತೊಂದರೆ ಮಾಡಬೇಕು ಅಂತಾರೆ, ಆವಾಗ ಸಂಘ ಇನ್ನಷ್ಟು ಬಲಯುತವಾಗಿ ಬೆಳೆಯುತ್ತೆ. ಹಿಂದುತ್ವವನ್ನು ಬಿಟ್ಟು ಸಂಘ ಇಲ್ಲ, ಸಂಘವನ್ನು ಬಿಟ್ಟು ಹಿಂದುತ್ವ ಇಲ್ಲ, ದೇಶವನ್ನು ಬಿಟ್ಟು ಹಿಂದುತ್ವ ಇಲ್ಲ, ಹಿಂದುತ್ವವನ್ನು ಬಿಟ್ಟು ದೇಶ ಇಲ್ಲ. ಯಾರು ಹಿಂದುತ್ವವನ್ನು ಬಿಟ್ಟಿದ್ದಾರೆ ಇವತ್ತು ಅವರು ದೇಶವಾಗಿ ಉಳಿದಿಲ್ಲ, ಪರಸ್ಪರ ಜಗಳದಲ್ಲಿ ತೊಡಗಿದ್ದಾರೆ. ಅದಕ್ಕಾಗಿ ನಮ್ಮ ದೇಶ ಉಳಿಬೇಕಂದ್ರೆ ಹಿಂದುತ್ವ ಬೇಕು. ಹಿಂದುತ್ವವನ್ನು ಗಟ್ಟಿ ಮಾಡುವಂಥ ಸಂಸ್ಥೆ NGO ಅದು ರಾಷ್ಟ್ರೀಯ ಸ್ವಯಂ